ರೈತರ ಜಮೀನುಗಳಿಗೆ ರಸ್ತೆ ಒದಗಿಸಲು ತಹಶೀಲ್ದಾರ್ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ. ಇಂಡಿ ತಾಲೂಕಿನ ಬಹುತೇಕ ಜಮೀನುಗಳಿಗೆ ಹೋಗಲು ರಸ್ತೆ ಒದಗಿಸಲು ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ಇಂಡಿ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಬೀಗ ಜಡಿದು ಪ್ರತಿಭಟನೆ ನಡೆಸುತ್ತಿದ್ದು, ಕೋರ್ಟ್ ಆದೇಶವಿದ್ದರೂ ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದ ಕಾರಣ ಸಾವಿರಾರು ರೈತರು ಅಹೋರಾತ್ರಿ ಧರಣಿ ನಡೆಸಲು ಸಂಘಟನೆ ನಿರ್ಧರಿಸಿದ್ದಾರೆ. ಹೋರಾಟ ವಿಕೋಪಕ್ಕೆ ಹೋದಾಗ ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳ ಹಾಗೂ ತಹಶೀಲ್ದಾರರು ಬಂದು ಪ್ರತಿಭಟನಾಕಾರರ ಎರಡೂ ಪ್ರಮುಖ ರಸ್ತೆಗಳ ಸಮಸ್ಯೆಗಳ ಪರಿಹಾರಕ್ಕೆ 3 ದಿನಗಳ ಗಡುವು ನೀಡಿದಾಗ ಪ್ರತಿಭಟನೆ ನಿಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲರು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಗ್ರಾಮೀಣ ಪ್ರದೇಶದಲ್ಲಿ ಜಮೀನುಗಳ ರಸ್ತೆಗಳ ಸಮಸ್ಯೆಗಳು ತುರ್ತಾಗಿ ಪರಿಹರಿಸಲು ಆಗ್ರಹಿಸಿದರು. ಜೆಡಿಎಸ್ ಮುಖಂಡರಾದ ಆಯೂಬ್ ನಾಟೀಕರ, ಕರವೇ ಬಾಳು ಮುಳಜಿ, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ ಅಧ್ಯಕ್ಷ ಮೋತಿಲಾಲ ಚೌಹಾಣ್, ಸಂಚಾಲಕ ರಜಕ, ಸಿದ್ದು ಡಂಗ, ಭೀಮನಗೌಡ ಪಾಟೀಲ, ಪಾರ್ವತಿ ಕಟ್ಟಿಮನಿ, ಶಂಕರ್ ಯಕ್ಕುಂಡಿ, ಬಾಬು ಮಹಾರಾಜ, ಮಾನ್ವಿ ಶೇಖ್, ಗೋವಿಂದ ನಾಯಕ, ಮಹೇಶ್ ಹೂಗಾರ, ಸಂತೋಷ ಮಾಳ್ಬಾಗಿ, ಬೀರಪ್ಪ ಸಿಂಧೆ, ಸುನಿಲ್ ರಾಠೋಡ, ಅದೃಶ್ಯಪ್ಪ ವಾಲಿ, ನಿಯಾಜ್ ಅಗರಖೇಡ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಗುರುಗಳಲ್ಲಿ ಇವತ್ತಿನ ದಿವಸ ಈ ತಾಲೂಕಿನಲ್ಲಿ ಬಹುದಿನಗಳಿಂದ ಯಾವ 2022ನೇ ಇಸ್ವಿಯಲ್ಲಿ ಇವತ್ತು ಈ ಭಾಗದ ಈ ನಾಡಿನ ರೈತರು ಏನು ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ಹೊಲಗಳ ಹೋಗಲಿಕ್ಕೆ ರಸ್ತೆಗಳನ್ನು ಕೊಡ್ರಿ, ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ. ಯಾಕಂದ್ರೆ ಕಬ್ಬು ಕಡಿಯುವಂಥ ರೈತರಾಗಿರ್ಬೋದು, ಇವತ್ತು ಪ್ರತಿಯೊಂದು ನಮ್ಮ ಕೆಲವೊಂದು ರಸ್ತೆಗಳಿಲ್ಲ. ಆ ರಸ್ತೆಗಳು ಎಷ್ಟೋ ಜನ ಸರ್ಕಾರದ ಮೇಲೆ ಪರಿಹಾರ ಆಗದೆ ಇದ್ದಾಗ ಕೋರ್ಟಿಗೆ ಹೋದ್ರು, ಕೋರ್ಟ್ಗಳು ಜಡ್ಜ್ಗಳು ಆದೇಶವನ್ನು ಮಾಡಿದ್ರು. ಇವತ್ತ ಏನು ಆದೇಶ ಮಾಡಿದ್ರು ಅಂದ್ರೆ ಆ ರೈತರಿಗೆ ಇವತ್ತ ಹಾದಿಗಳನ್ನು ಕೊಡ್ರಿ ತಿಳ್ಕೊಂಡು ಇವತ್ತು ಕೋರ್ಟ್ ಕೂಡ ಆದೇಶ ಮಾಡಿದ್ರು. ಅಷ್ಟೇ ಅಲ್ಲ, 2028ನಲ್ಲಿ ಸಚಿವ ಸಂಪುಟ ಕೂಡ ಇವತ್ತು ತೀರ್ಮಾನ ಮಾಡ್ತು. ಯಾಕಂದ್ರೆ ರೈತರು ಅನೇಕ ಬಾರಿ ರೈತ ಸಂಘಟನೆಗಳ ಹೋರಾಟವನ್ನು ಮಾಡಿದ್ರು. ನಮ್ಮ ರೈತರಿಗೆ ಹೊಲಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳಿಲ್ಲ, ಎಷ್ಟೋ ಜಗಳ ಜೂಡಾಟ ಕಡದಾಟ ಇವತ್ತು ಮರ್ಡರ್ ಆಗ್ಲಾಗತ್ತವ. ಅವ್ರಿಗೆ ಹೋಗಿ ಸಹಾನುಭೂತಿಯಿಂದ ಹಕ್ಕನ್ನ ಅವ್ರಿಗೆ ಕೊಡಿ ಅಂತ ತಿಳ್ಕೊಂಡು ಇವತ್ತು ಕಾನೂನು ಪಾಸ್ ಆಯಿತು. ಆದ್ರೆ ಕಾನೂನು ಪಾಸ್ ಆಗಿ ಇವತ್ತು ಎಲ್ಲಿ ಉಳಿದದ ಅಂದ್ರೆ ಕೇವಲ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ಉಳಿದದ, ವಿಧಾನಸೌಧದಲ್ಲಿ ಇವತ್ತು ಉಳಿದದ. ಆದರೆ ಇವತ್ತು ಇಲ್ಲಿ ಮುಕ್ತ ರೈತರು ಇವತ್ತು ಏನು ಹೋರಾಟಕ್ಕೆ ಬಂದಿದ್ದಾರ ಅವರಿಗೆ ನ್ಯಾಯ ಸಿಕ್ಕಿಲ್ಲ. 4, 5, 10 ವರ್ಷಗಳಿಂದ ಅಲ್ಲಾಡಿ ಚಪ್ಪಲ್ಗಳು ಹೋಗ್ಯಾವ, ಇವತ್ತ ದಾರಿಗಳು ಬಿದ್ದು ಹೋಗ್ಯಾವ. ಇವತ್ತು ಹೊಲಗಳು ಏನೋ ಇವತ್ತು ಮುಳ್ಳಚ್ಚಾರ ಹಾದಿಗಳು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರ ಕೊಡುವಂಥ ಶಕ್ತಿ ಇವತ್ತು ಕೊಟ್ಟಿಲ್ಲ. ಅದನ್ನ ಇವತ್ತ ಬೇಸತ್ವವಾಗಿ ಇವತ್ತೆಲ್ಲ ನಮ್ಮ ರೈತ ಸಂಘಟನೆಗಳ ನೇತೃತ್ವ ಏನು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಏನು ಭಾರತೀಯ ಸಂಘಟನೆ ನೇತೃತ್ವದಲ್ಲಿ ಹೋರಾಟವನ್ನು ಹಾಕಿಕೊಂಡಿದ್ರಿ. ಇದು ನ್ಯಾಯವಾಗಿರ್ತಕ್ಕಂಥ ಹೋರಾಟ. ನಾನು ಹಲವಾರು ಬಾರಿ ನನ್ನ ರೈತರು ಬಂದಾಗ, ಈ ಭಾಗದ ರೈತರು ಬಂದಾಗ ನಾವು ಹೋಗಿ ದಂಡಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಕೂಡ ಮನವಿಯನ್ನು ಮಾಡಿದ್ದೇನೆ. ಸಾಹೇಬ್ರೆ, ಎಷ್ಟೋ ಜನ ರಸ್ತೆಗಳಿಲ್ಲ, ಇವತ್ತು ಕಬ್ಬು ಕಡ್ಲಿಗತ್ತನಲ್ಲಿ ರಸ್ತೆಗಳಿಲ್ಲ, ತಕರಾರು ಬಂದು ಎಷ್ಟೋ ಜಗಳ ಕೋರ್ಟ್ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳಲ್ಲಿ ತಕರಾರುಗಳಿವೆ. ಆ ಕೋರ್ಟ್ಗಳಲ್ಲಿ ಇವತ್ತು ಇನ್ನೂ ಚಲಾವಣೆ ನಡೆದಿದೆ. ತಹಸೀಲ್ದಾರ್ಗಳಲ್ಲಿ ಉಪವಿಭಾಗ ರಾಶಿಗಳು ಇವತ್ತು ರೈತರ ಮನೆ ಕೂಡ ಇವತ್ತು ಬಿದ್ದಿವೆ, ಇನ್ನೂರಿಗೆ ಕೂಡ ಪರಿಹಾರವನ್ನು ಸಿಕ್ಕಿಲ್ಲ. ಅದನ್ನ ಇವತ್ತೇನು ತಹಸೀಲ್ದಾರ್ ಕಚೇರಿಗಳನ್ನು ಬೀಗ ಬಿಡಿದು ಇವತ್ತು 8 ಜನ ಸಹಿಸ್ತಾರೆ ಹೋರಾಟಕ್ಕೆ. 8 ಜನ ಇವತ್ತು ತಿರುಗಾಡಿ ಸಾಕಾಗಿ ಇವತ್ತು ಎಲ್ಲ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಮಿನಿ ವಿಧಾನಸೌಧಕ್ಕೆ ತಾವೆಲ್ಲ ಬಂದು ಮುಂಜಾನೆ ಹಿಡಿದು ಸತ್ಯಾಗ್ರಹವನ್ನು ಮಾಡಲಾಗುತ್ತೀರಿ. ಆ ಹೋರಾಟಕ್ಕೆ ನಾವೆಲ್ಲ ಇವತ್ತ ವಿವಿಧ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು, ಇವತ್ತು ರೈತ ಪರ ಸಂಘಟನೆಗಳಾಗಿರ್ಬೋದು, ಅನೇಕ ಇವತ್ತು ಜನಪರವಾಗಿರ್ತಕ್ಕಂಥ ಸಂಘಟನೆಗಳು ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಸದಾ ಋಣಿಯಾಗಿರ್ತೇವೆ. ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಇರ್ತೇವೆ ತಿಳ್ಕೊಂಡವರಿಗೆ ನೀವೆಲ್ಲರೂ ಕೂಡ ಸಹಕರಿಸ್ತೇವೆ. ನೀವೆಲ್ಲ ಕುರಿ ದನಗಳನ್ನು ಕಟ್ಕೊಂಡು ಬಂದಿದ್ರಿ. ನಾನು ಸರ್ಕಾರಕ್ಕೆ ಆಗ್ರಹ ಒತ್ತಾಯ ಮಾಡ್ತೇನೆ, ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏನಾಗಿ ನಮಗೆ ಗೊತ್ತಿಲ್ಲ, ಇವತ್ತು ಹಳ್ಳಿಗಳಿಂದ ಗೊತ್ತಾಯ್ತು, ನಾಳೆ ದನಕರುಗಳನ್ನು ಕರ್ಕೊಂಡು ಕುರಿ ಮರಿಗಳನ್ನು ನೋಡಿಕೊಂಡು ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗ್ತದೆ. ಅದಕ್ಕೆ ತಾಲೂಕು ಆಡಳಿತದ ಮೂಲಕ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ. ಮುಂದಾಗುವಂಥ ಅನಾಹುತವನ್ನು
ರೈತರ ಹೋರಾಟವನ್ನು ತಾವು ಕೂಡಲೇ ಪರಿಗಣಿಸಿ ಅವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಬಂದು ಇಲ್ಲಿ ಹೋರಾಟಕ್ಕೆ ಧಾವಿಸಬೇಕು. ಅಹೋರಾತ್ರಿ ನಡೀತಕ್ಕಂಥ ಹೋರಾಟ, ಆ ಹೋರಾಟ ರೈತರ ಪರವಾಗಿರ್ತಕ್ಕಂಥ ಹೋರಾಟ, ಜನಪರವಾಗಿರ್ತಕ್ಕಂಥ ಹೋರಾಟ, ನಮ್ಮ ಹಕ್ಕನ್ನ ಇವತ್ತು ನಮಗೆ ಕೊಡಿ ಎತ್ತಿಕೊಂಡು ನಡೆಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸ್ಪಂದನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೇವೆ. 2021ರಲ್ಲಿ ಇದೇ ವಿಧಾನಸೌಧದಲ್ಲಿ ಇವತ್ತು ನಾವು 46 ದಿನಗಳವರೆಗೆ ಹೋರಾಟವನ್ನು ಮಾಡಿದ್ದೇವೆ. ಏನು ಹೋರಾಟ ಮಾಡಿದ್ದೇವೆ ಅಂದರೆ, ನಾವೆಲ್ಲ ಬರಗಾಲಕ್ಕೆ ತುತ್ತಾಗಿ ಗೋಳೆ ಹೋಗ್ತಕ್ಕಂಥ ಜನ ಇದ್ದೇವೆ. ನಮಗೆ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಸಮಗ್ರ ನೀರಾವರಿ ಮಾಡಿ ತಿಳ್ಕೊಂಡು ಇವತ್ತು 46 ದಿನಗಳ ಹೋರಾಟವನ್ನು ಮಾಡಿದ್ದೇವೆ ಬಂಧುಗಳೇ. ಇಂಡಿ ಬಂದ್ ಮಾಡಿದ್ದೇವೆ, ಜಳಕೆ ಹಾವೇ ಬಂದ್ ಮಾಡಿದ್ದೇವೆ, ಹೋರ್ತಿ ಹಾವೇ ಬಂದ್ ಮಾಡಿದ್ದೇವೆ, ರೈಲ್ವೆ ಬಂದ್ ಮಾಡಿದ್ದೇವೆ. ಇಡೀ ಇವತ್ತು ಪಂಚಿನ ಮೆರವಣಿಗೆ ಮಾಡಿ 46 ದಿನಗಳ ಹೋರಾಟವನ್ನು ಮಾಡಿ ರೈತರ ಗಮನ, ಇವತ್ತು ಸರ್ಕಾರದ ಗಮನವನ್ನು ಸೆಳೆದಿದೆ ಬಂಧುಗಳೇ. ಆ ಸರ್ಕಾರ ಇವತ್ತು ಯಾವ ಹೋರಾಟಕ್ಕೂ ಕೂಡ ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವತ್ತ ರಾಜ್ಯ ಇವತ್ತು ಕಣ್ಣೆರಿತು. ಅವಾಗ ಇಡೀ ಇವತ್ತು ಭಾಗಕ್ಕೆ ನೀರಾವರಿ ಇಲ್ಲ ಸರ್ಕಾರ ಪರಿಗಣಿಸಿಟ್ಟುಕೊಂಡು ಅವಾಗ ನಾನು ನನ್ನ ಮೈಯಲ್ಲಿ ಇರ್ತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರವನ್ನು ಬರೆದ ಬಂಧುಗಳೇ. ಅವಾಗ ಸರ್ಕಾರ ಕಣ್ಣು ಮುಚ್ಚಿತ್ತು. ಅವಾಗ ಯಾರು ಬರಲಿಲ್ಲ. ನಮ್ಮ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಪ್ರಧಾನಿ ಆಗುವ ಮೂಲಕ ಏನು ಕೃಷ್ಣ ನೀರವನ್ನು ಹರಿಸಿದ್ರು, ಆ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಬಂದು ನಮ್ಮ ಹೋರಾಟವನ್ನು ಬೆಂಬಲಿಸಿ ಹೋರಾಟವನ್ನು ಸರ್ಕಾರ ಗಮನವನ್ನು ಸೆಳೆದಾಗ ಇವತ್ತ ತಿರುಗುಂದಿ ಬ್ಯಾಚ್ ಕ್ಯಾನಲ್ಗೆ ಮೂಲಕ ನೀರುಗಳ ತುಂಬಿದ್ರು, ಗುತ್ತಿ ಬಸವಣ ಕಾಲುವೆ ನೀರು ಬಂತು. ಇವತ್ತ ನೀರುಗಳು ಆಗೋದ್ರಿಂದ ಕಬ್ಬುಗಳಾಯ್ತು, ಕಾರ್ಖಾನೆಗಳಾಯ್ತು, ಇವತ್ತು ಇಬ್ಬರಿಗೆ ಉದ್ಯೋಗ ಆಯ್ತು. ಆದರೆ ಇನ್ನೂ ಸಂಪೂರ್ಣವಾಗಿ ಇವತ್ತು ನೀರಾವರಿ ಆಗ್ತಾ ಇಲ್ಲ. ಆ ಕಡೆ ಹಳ್ಳಿಗಳಿಗೆ ಇವತ್ತು ನೀರು ಬರ್ತಾ ಇಲ್ಲ. ರೈತರ ಕಷ್ಟದಲ್ಲಿರ್ತಾನೆ. ಅಂತ ಒಂದು ರೈತರಿಗೆ ಮುಂದೆ ಬರಬೇಕು ತಿಳ್ಕೊಂಡು ಇವತ್ತು ಒತ್ತಾಯವನ್ನು ಮಾಡುವ ಮೂಲಕ ಈ ಒಂದು ಹೋರಾಟ ರೈತರ ಪರವಾಗಿ ನಡೀತಿರ್ತಕ್ಕಂಥ ಹೋರಾಟ. ಅದೇ ರೀತಿ ಅದಕ್ಕಿಂತ ಮುಂಚಿತವಾಗಿ ಕಬ್ಬಿನ ಪರಿಹಾರ ಸಿಗದಾಗ ನಾವು ಕೂಡ ಹೋರಾಟವನ್ನು ಮಾಡಿದ್ದೇವೆ. ಹೋರಾಟದ ಪರಂಪರೆ ಬಂದಿರತಕ್ಕಂಥ ಈ ಇಂಡಿ ತಾಲೂಕಿನ ಜನ ನಾವು ಯಾವತ್ತೂ ಮರೆತಿಲ್ಲ. ಇಲ್ಲಿ ಇದು ಬಹಳ ಸಮಸ್ಯೆ ಇತ್ತು. ಇದು ರಂಭ ರಸ್ತೆ ನಮ್ಮ ಇವತ್ತು ಸರ್ಕಾರ ಆದೇಶ ಇದ್ರು ಕೂಡ ಇವತ್ತು ನಮಗೆ ರಸ್ತೆಗಳನ್ನ ಸಿಕ್ಕಿಲ್ಲ. ಆ ರಸ್ತೆಗಳನ್ನು ಸಿಗುವವರೆಗೆ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ತಿಳ್ಕೊಂಡು ಏನು ನಮ್ಮ ರಾಜ್ಯಾಧ್ಯಕ್ಷರು ಪಾಪ ಎಲ್ಲಿಂದ ಮೋತಿಲಾಲ್ ಚೌಹಾಣ್ ಅವರು ಇವತ್ತು ನಮ್ಮ ರಾಜ್ಯದ ಸಂಘಟನೆ ಮಾಡೋ ಮೂಲಕ ಇವತ್ತು ಇಲ್ಲಿ ನನ್ನ ತಾಯಿಯಿಂದ ಕರ್ಕೊಂಡು ಕುರಿ ದನಗಳನ್ನು ಕರ್ಕೊಂಡು ತಾವು ಬಂದಿದ್ದೀರಿ. ನಿಮ್ಮ ಹೋರಾಟಕ್ಕೆ ನಾವು ಯಾವಾಗಲೂ ಸ್ಫೂರ್ತಿ ಇರ್ತದೆ. ಯಾಕಂದ್ರೆ ನಾನು ಕಳೆದ ವಿಧಾನಸೌಧ ಚುನಾವಣೆಯಲ್ಲಿ 2020 ಸ್ಪರ್ಧಿಸಿದೆ. ಆದರೆ ನಾನು ಸ್ವಲ್ಪ ಅಂತರದಿಂದ ಸೋತಿರ್ಬೋದು. ಆದರೆ ಸೋತಿರು ಕೂಡ ನಾನು ಸತ್ತಿಲ್ಲ. ಯಾಕಂದ್ರೆ ಸತ್ಯ ಯಾವಾಗಲೂ ಇವತ್ತು ಸಾಯುವುದಿಲ್ಲ. ಅಸತ್ಯ ಇವತ್ತು ಕಾಲ ನಡೆದಿದೆ. ಅದಕ್ಕೆ ನಮಗೂ ಒಂದು ಒಳ್ಳೆ ಕಾಲ, ನಿಮಗೂ ಒಂದು ಒಳ್ಳೆ ಕಾಲ ಬರ್ತದೆ ತಿಳ್ಕೊಂಡು ಬದುಕಿನ ಉದ್ದಕ್ಕೂ ಹೋರಾಟ ಕೂಡ ಮಾಡ್ಕೊತ ಬಂದಿದ್ದೇನೆ. ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗುವವರೆಗೆ, ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋರಿಗೆ, ಈ ಶರೀರ ಮಣ್ಣಾಗೋರಿಗೆ, ನಿಮಗೋಸ್ಕರ, ಬಡವರಿಗೋಸ್ಕರ, ದಿನದಲಿತರಿಗೋಸ್ಕರ, ಯುವಕರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ ನನ್ನ ಶರೀರವನ್ನು ಮುಡುಪಾಗಿಟ್ಟಿದ್ದೇನೆ ಬಂಧುಗಳೇ. ಎಷ್ಟೋ ಜನ ನಾವು ಹೋರಾಟ ಮಾಡೋ ಮುಂದೆ, ವಿದ್ಯಾರ್ಥಿ ಚಳವಳಿ ಮುಂದೆ ನಮಗೆ ಲಾಠಿ ಚಾರ್ಜ್ ಆಗ ಬಂಧುಗಳೇ. ನಮ್ಮ ರಜಾಕರಣ ಹೇಳಿದ್ರಾಗಲೇ ಅವಾಗ ವಿದ್ಯಾರ್ಥಿ ಚಳವಳಿ ಗ್ರಾಮೀಣ ಕೃಪಾಂಕ ತೆಗೆದಕ್ರ, ಹಾಸ್ಟೆಲ್ಗಳ ಸಮಸ್ಯೆ ಇದ್ದಾಕ್ರ, ಹಳ್ಳಿಗಳಿಗೆ ಬಸ್ಗಳನ್ನು ಬಿಡದೆ ಇದ್ದಾಕ್ರ, ನಮ್ಮ ಮಹಿಳೆ ತಾಯಂದಿರಿಗೆ ಅನ್ಯಾಯ ಆದಕ್ರ, ಅಂಗನವಾಡಿ ಕಾರ್ಯಕರ್ತರಿಗೆ, ಬಿಸಿ ಊಟದ ಕಾರ್ಯಕರ್ತರಿಗೆ ಅನ್ಯಾಯ ಆದಕ್ರ ಮುಂದೆ ನಿಂತು ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡಿದ್ದೇನೆ. ಅನೇಕ ಕೇಸುಗಳು ಕೂಡ ನಮ್ಮಲ್ಲಿವೆ. ಅದಕ್ಕೆ ನಾವು ಎದಕ್ಕೂ ಹೆದರುವುದಿಲ್ಲ. ಹುಟ್ಟುವುದು ಜನಗೋಸ್ಕರ, ಬದುಕುವುದು ಜನಗೋಸ್ಕರ. ನಾನು ನಿಮಗೋಸ್ಕರ ಯಾವಾಗಲೂ ಸದಾ ಇರ್ತೇನೆ. ಅನೇಕ ನಮ್ಮ ಜೊತೆಯಲ್ಲಿ ಅನೇಕ ಇವತ್ತು ಪ್ರಗತಿಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಬರ್ತಿದ್ದಾರೆ. ನೀವು ಹಗಲು ರಾತ್ರಿ ನಡೆಸಿರ್ತಕ್ಕಂಥ ಹೋರಾಟ ಇದು ಯಾರ ವೈಯಕ್ತಿಕ ಅಲ್ಲ, ಇದು ಜನಪರವಾಗಿರ್ತಕ್ಕಂಥದ್ದು, ಬಡವರ ಪರವಾಗಿರ್ತಕ್ಕಂಥದ್ದು. ಇವತ್ತು ನಾವು ತಾಯಿಯಂದಿರು ಕೂತಾರೆ, ಎಷ್ಟು ತಿರುಗಿ ಕೋರ್ಟ್ಗಳು ತಿರುಗಿ, ಕಚೇರಿಗಳು ತಿರುಗಿ, ತಹಸೀಲ್ದಾರ್ ಇವತ್ತು ಯಾರು ಹೇಳಿದ್ರು, ನಮ್ಮ ತಾಯಿಯಂದಿರು ತಹಸೀಲ್ದಾರ್ಗೆ ಇವತ್ತು ನೋಡಿಲ್ಲ ಅಂತಂದ್ರು, ಉಪವಿಭಾಗಾಧಿಕಾರಿಗಳಿಗೆ ಕಾಣಿಸಿಲ್ಲ ಅಂತಂದ್ರು. ಇವತ್ತು ಎಲ್ಲ ಇವತ್ತು ಅನ್ಯಾಯ ನಡೆದಿದೆ, ಶೋಷಣೆ ನಡೆದಿದೆ. ಅದಕ್ಕೆ ನಿಮಗೆ ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟ ನಡೆದಿದೆ. ಇಲ್ಲಿ ನೋಡಬೇಕು, ಸಾಬರಷ್ಟು ಆಫೀಸರಲ್ಲಿ ಏನು ಹಗಲೇ ಇವತ್ತು ದರೋಡೆ ನಡೆದಿದೆ ಬಂಧುಗಳೇ. ಬಡವರು ಇವತ್ತು ಉತ್ತಾರಿ ತೊಗೊಂಡು ಹೋದ್ರೆ ಇವತ್ತು ಯಾವುದೇ ರೊಕ್ಕ ಇಲ್ಲದೆ ಕೆಲಸ ಆಗ್ತಿಲ್ಲ. ಏನು ಇವತ್ತು ಜನಸಾಮಾನ್ಯರು ಇವತ್ತು ರೇಷನ್ ಕಾರ್ಡ್ ರೊಕ್ಕ, ಇವತ್ತು ಹೊಲ ಖರೀದಿ ಹೋಗ್ಬೇಕಾದ್ರೆ ಡಬಲ್ ಟಿಬಲ್ ರೊಕ್ಕ, ಇವತ್ತು ಕಾಲು ಹಿಡಿಬೇಕಾದ್ರೆ ಈ ವಿಧಾನಸೌಧ ಒಳಗಡೆ ಭ್ರಷ್ಟಾಚಾರ ತುಂಬಿಕೊಳ್ಳುತ್ತದೆ. ಅನ್ಯಾಯ ಹೆಚ್ಚಾಗದ, ಭ್ರಷ್ಟಾಚಾರ ಕೇಳೋರಿಲ್ಲ. ನಾನು ಇವತ್ತು ತಾಯಂದ್ರಿಗೆ ಹೇಳ್ತೀನಿ, ಯುವಕರಿಗೆ ಹೇಳ್ತೀನಿ, ಎದ್ದೇಳಿ ಯುವಕರೇ, ಅನ್ಯಾಯವನ್ನು ಮೆಟ್ಟಿ ನಿಲ್ಲೋಣ, ಭ್ರಷ್ಟಾಚಾರ ಹತ್ತಿಕೊಳ್ಳೋಣ, ಬಡವರು ಬದುಕಿಗಾಗಿ ನಾವು ದಾರಿ ಹುಡ್ಕೋಣ. ಅದಕ್ಕಾಗಿ
ಅದಕ್ಕಾಗಿ ಎಲ್ಲ ಇವತ್ತು ಅನೇಕ ನಮ್ಮ ರಕ್ಷಣಾ ವೇದಿಕೆ ಮುಖಂಡರು ಅವರು ಕೂಡ ಬಂದಿದ್ದಾರೆ. ಅನೇಕ ನಮ್ಮ ಐಬಣ್ಣ ನಾಟಿಕರ್ ಅವರು, JDS ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ನಮ್ಮ ಪುರಸಭೆ ಸಿದ್ದೂಡಂಗ ಅವರು, ಅನೇಕ ಇವತ್ತು ನಮ್ಮ ಕಾಸುಗೌಡರು ಇವತ್ತು ಎಲ್ಲಿದೆ ಅವರು ಕೂಡ ಬರ್ತಾರೆ. ಅನೇಕ ಇವತ್ತು ಪ್ರಭಾರಿ ಸಂಘಟನೆಗಳು ಕೂಡ ಇವತ್ತು ಜನವಾದಿ ಮಹಿಳಾ ಸಂಘಟನೆಯವರಾಗಿರೋದು, ಇವತ್ತು ಅಂಗನವಾಡಿಯವರು, ಅನೇಕ ಯೂನಿಯನ್ಗಳು ಕೂಡ ತಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇವೆ. ನೀವು ತಮ್ಮ ಹೋರಾಟ ಇವತ್ತು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅನೇಕ ಇವತ್ತು ನನಗೆ 3 ಸಲ ನನಗೆ ರಜಾ ಕಣ್ಣವರು ಎಲ್ಲೋ ಇವತ್ತು ಹಳ್ಳಿಯಾಗ 2-3 ತಿಳ್ಕೊಂಡು ಆ ಕಡೆ ಹೋಗಿದೆ. ಆದರೂ ಕೂಡ ಸುಡು ಬಿಸಿಲಲ್ಲಿ ರಜಾ ಕಣ್ಣ ಇವತ್ತು ರೋಜಾದನ ಪಾಪ ನಮ್ಮ ನೀರು ಕುಳ್ಳಿ ಅಂತ ದನಿ ಬತ್ತಿ ಹೋಗ್ತು. ಆದರೆ ರೋಜಾ ಇದ್ದರೂ ಕೂಡ ಇವತ್ತು ಘೋಷಣೆ ಕೂಗೋ ಮೂಲಕ ಇವತ್ತು ತಾಯಂದಿರ ಜಾಗೃತಿ ಮೂಲಕ ಈ ಭಾಗದ ಇವತ್ತೇನು ಆಶೋತ್ತರಗಳಿಗೆ ಇಳಿಸಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಎಲ್ಲ ಕಾನೂನು ಇವತ್ತು ನಮ್ಮ ಟೌನ್ CPI ಸಾಹೇಬರು ಅವರು ಕೂಡ ನಮಗೆ ಪ್ರತಿಯೊಂದು ಹೋರಾಟ ಕೂಡ ಬಂದಿದ್ದಾರೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ, ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಆನಂದದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.